ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಎಂದಿನಂತೆ ನಾವು ನಿಮಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಮತ್ತು ರಿಮೈಂಡರ್ ವಿಡಿಯೋಗಳನ್ನು ಕೂಡ ಮಾಹಿತಿಯನ್ನು ಬಿಡುವಿನ ವೇಳೆಯಲ್ಲಿ ಕೊಡ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇರುವಂತಂದರೆ, ಆದರ್ಶ ವಿದ್ಯಾಲಯದ್ದು ಈಗಾಗಲೇ ನಿಮಗೆ ಸೀಟ್ ಹಂಚಿಕೆಗಳನ್ನು ಮಾಡಲಾಗಿದೆ. ಲಿಸ್ಟನ್ನು ಕೂಡ ಜಿಲ್ಲಾವಾರು ಬಿಡಲಾಗಿದೆ. ಅದು ಕಟ್ ಆಫ್ ಲಿಸ್ಟು ಕೂಡ ಆಗಿದೆ, ಪ್ಲಸ್ ಸೆಲೆಕ್ಷನ್ ಲಿಸ್ಟು ಕೂಡ ಆಗಿದೆ. ಜಿಲ್ಲಾವಾರು ಕಟ್ ಆಫ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಆಯ್ಕೆಯಾಗಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಅಡ್ಮಿಷನ್ ಆಗಲಿಕ್ಕೆ ಇಲ್ಲಿ ನಿಗದಿ ಮಾಡಿರುವಂಥ ದಿನಾಂಕ ನೋಡ್ತಾ ಇದ್ದೀರಿ, 29 ಮೇ, ಅಂದರೆ ಇದೇ ತಿಂಗಳು 29, ಅಂದರೆ ಇನ್ನು 2 ದಿನ ಇರೋದು ಬಾಕಿ. ಸೊ 2 ದಿನದಲ್ಲಿ ನೀವು ಯಾರೆಲ್ಲ ಅಡ್ಮಿಷನ್ ಆಗಿದ್ದೀರಿ ಅವರು ಏನು ಮಾಡಬೇಕಂದ್ರೆ ನಾಳೆ ಮತ್ತು ನಾಡ್ದು 2 ದಿನಗಳ ಒಳಗಾಗಿ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. ಇನ್ ಕೇಸ್ ಆಫ್ ನೀವು ಅಡ್ಮಿಷನ್ ಆಗಿಲ್ಲ ಅಂತಂದರೆ ಸಿಕ್ಕಿರುವಂಥ ಸೀಟು ನಿಮ್ಮಗಳಿಗೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಆಮೇಲೆ ನೀವು 2ನೇ ರೌಂಡಿಗೆ ಆ ಒಂದು ಸೀಟ್ ಹೋಗಿಬಿಡುತ್ತೆ, ಮತ್ತು ನಿಮ್ಮಗಳಿಗೆ ಆ ಸೀಟ್ ರಿಟರ್ನ್ ಸಿಗೋದಿಲ್ಲ. ಮತ್ತು ಯಾರಿಗೆಲ್ಲ ಇನ್ನೂರಿಗೆ ಸೀಟ್ ಸಿಕ್ಕಿಲ್ಲ, ಅಂದರೆ ಕಟ್ ಆಫ್ ಲಿಸ್ಟನ್ನ ಮ್ಯಾಚ್ ಆಗಿಲ್ಲ, ಅವರು ಇನ್ನೂ 2ನೇ ರೌಂಡಿಗೆ ವೇಟ್ ಮಾಡಿರಿ. ಈ ರೌಂಡ್ ಮುಗಿದ ತಕ್ಷಣವೇ 29 ತಾರೀಕಿಗೆ ಮುಗಿದ ತಕ್ಷಣ ಏನು ಮಾಡ್ತಾರೆ, ಒಂದು 2 ರಿಂದ 3 ದಿನ ಟೈಮ್ ತೊಗೊಂಡು ನಿಮ್ಗಳಿಗೆ ಏನು ಮಾಡ್ತಾರೆ ಅಂದರೆ ಇನ್ನೊಂದು 2ನೇ ಸುತ್ತಿನ ಸೆಕೆಂಡ್ ರೌಂಡ್ ಕಟ್ ಆಫ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಜಿಲ್ಲಾವಾರು. ಅದನ್ನು ಕೂಡ ನಾನು ನಿಮಗೆ ಅಪ್ಡೇಟನ್ನು ಮಾಹಿತಿನ ಕೊಡ್ತೇನೆ. ಯಾರು ಇನ್ನೂರಿಗೆ ಸೆಲೆಕ್ಟ್ ಆಗಿಲ್ಲ, ನೀವು ಆಯ್ಕೆ ಆಗಿಲ್ಲ ಅಂಥ ವಿದ್ಯಾರ್ಥಿಗಳು, ಮತ್ತು ಚೆನ್ನಾಗಿ ಪರ್ಸೆಂಟೇಜ್ ಇರಬೇಕು, ಸ್ವಲ್ಪರಲ್ಲಿ ಹೋಗಿದ್ದೀಪ್ಪ ಅಂತಿದ್ದರೆ ಅಂಥವ್ರುಗಳಿಗೆ ಮುಂದಿನ ರೌಂಡಲ್ಲಿ ಸೀಟ್ ಸಿಗುತ್ತೆ. ತುಂಬ ಅಗಜಗಜಾಂತರ ವ್ಯತ್ಯಾಸ ಇದ್ದರೆ ಸಿಗೋದಿಲ್ಲ. ಓಕೆನಾ? ಸೊ ಈಗ ಕಟ್ ಆಫ್ಗಳನ್ನು ನೋಡ್ಕೊಳ್ರಿ. ಕಟ್ ಆಫ್ದು ನಿಯರೆಸ್ಟ್ ಇದ್ದರೆ, ಫಸ್ಟ್ ರೌಂಡ್ದು ಕಟ್ ಆಫ್ ನಿಯರೆಸ್ಟ್ ಇದ್ದರೆ, ಉದಾಹರಣೆಗೆ ಈಗ ಕಟ್ ಆಫ್ 85ಕ್ಕೆ ಸ್ಟಾಪ್ ಆಗಿದೆ, ನಿಮ್ದೇನಾದರೂ 83, 82 ಇದ್ದರೆ ಏನೋ ಚಾನ್ಸಸ್ ಇದೆ ಅಂತ ಅನ್ಕೋಬೋದು. ಇಲ್ಲಪ್ಪ ಅಂದರೆ ನಿಮ್ಮದು 85 ಕಟ್ ಆಫ್ ಆಗಿದೆ, ಆದರೆ ನಿಮ್ಮ ಪರ್ಸೆಂಟೇಜು 65 ಇದೆ ಅಂತಂದರೆ ಸಿಗೋದಿಲ್ಲ, ಕಷ್ಟ ಆಗುತ್ತೆ ಸಿಗೋದು.